ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸು, ಸೈನ್ಸು, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ವರ್ಷ ನಡೆಯಲಿರುವ ಆನ್ಯುವಲ್ ಎಕ್ಸಾಮ್ ಒಂದರ ಬ್ಲೂ ಪ್ರಿಂಟ್ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಅದರ ಒಂದು ಬ್ಲೂ ಪ್ರಿಂಟನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಈಗಾಗಲೇ ಬೇರೆ ಎಲ್ಲ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಕೊಟ್ಟಿರುವುದುಂಟು. ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸಬ್ಜೆಕ್ಟ್ ಇಂಗ್ಲೀಷ್ ಸೆಕೆಂಡ್ ಇಯರ್ PUC ಬ್ಲೂ ಪ್ರಿಂಟ್ ಫ್ರಮ್ ಕೋರ್ಸ್ ಬುಕ್ ಅಂತ ಇದೆ. ನಿಮಗೆ ಇರುವಂಥ ಟೆಕ್ಸ್ಟ್ ಬುಕ್ಕಿಂದ ಈಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನೋಡಿ. ರೋಮಿಯೋ ಆ್ಯಂಡ್ ಜೂಲಿಯೆಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೊಡ್ತಾರೆ ಅಂತ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಗೊತ್ತಾಗ್ತಾ ಇದೆ. ಒಂದು ಅಂಕದ ಪ್ರಶ್ನೆ ಹಾಗೂ 2 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. 2 ಡಿಯರ್ ಅಂತ ನಿಮಗೆ ಸುಂದರವಾದ ಒಂದು ಪಾಠವಿದೆ. ಆ ಒಂದು ಪಾಠದಿಂದ ನಿಮಗೆ ಟೋಟಲ್ 5 ಮಾರ್ಕಿನ ಕ್ವಶನ್ಸ್ಗಳನ್ನು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಒಂದು MCQ ಇರುತ್ತೆ, ಜೊತೆಗೆ 4 ಮಾರ್ಕಿನ ಒಂದು ಕ್ವಶನನ್ನು ಕೇಳಲಾಗುತ್ತೆ. ಆನ್ ಚಿಲ್ಡ್ರನ್ ಅಂತ ಒಂದು ಸುಂದರವಾದ ನಿಮಗೆ ಪೋಯಮ್ ಇದೆ. ಅಲ್ಲೂ ಕೂಡ ಅಷ್ಟೇ ನಿಮಗೆ ಕೇವಲ 3 ಮಾರ್ಕ್ಸಿಗೆ ಇರುವಂಥದ್ದು ಒಂದು MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. 4th ಚಾಪ್ಟರ್ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ಇದೆ. ಇಲ್ಲಿ ನಿಮಗೆ 5 ಮಾರ್ಕಿನ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳಲಾಗುತ್ತೆ. 2 ಅಂಕದ ಪ್ರಶ್ನೆ ಹಾಗೂ 3 ಅಂಕದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಚಾಪ್ಟರ್ 5 ಸನ್ನಿ ಮಾರ್ನಿಂಗ್ ಬಹಳ ಲೆಂತಿಯಾಗಿರುವಂಥ ಒಂದು ನಾಟಕ ಪ್ಲೇ. ಈ ಸನ್ನಿ ಮಾರ್ನಿಂಗ್ 1 ಆ್ಯಕ್ಟ್ ಪ್ಲೇ ಅಂತ ಹೇಳ್ತೀವಿ. ಇದು ಟೋಟಲ್ 8 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿದೆ. ಒಂದು MCQ ಕೊಡ್ತಾರೆ, 3 ಅಂಕದ ಪ್ರಶ್ನೆ ಹಾಗೂ 4 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. ಚಾಪ್ಟರ್ 6 ವೆನ್ ಯು ಆರ್ ಓಲ್ಡ್ ಅಂತ ಇದೆ. ವೆನ್ ಯು ಆರ್ ಓಲ್ಡು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಅದು ಡೈರೆಕ್ಟಾಗಿ ಒಂದೇ ಒಂದು ಪ್ರಶ್ನೆ 3 ಮಾರ್ಕಿನ ಪ್ರಶ್ನೆ ಅಲ್ಲಿ ಕೇಳಲಾಗುತ್ತೆ. ಚಾಪ್ಟರ್ 7 ದಿ ಗಾರ್ಡನರ್ ಅಂತ ಇದೆ. ಇದು ನಿಮಗೆ ಟೋಟಲ್ಲು 5 ಮಾರ್ಕಿನ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳಲಾಗುತ್ತೆ. 5 ಅಂಕದ ಪ್ರಶ್ನೆಗಳು. ಇಲ್ಲಿ ಒಂದು MCQ ಹಾಗೂ 4 ಅಂಕದ ಒಂದು ಹಾರ್ಟ್ ಕ್ವಶನನ್ನು ಇಲ್ಲಿ ಕೇಳಲಾಗುತ್ತೆ. ಚಾಪ್ಟರ್ 8 ನಾವು ನೋಡೋದಾದರೆ ಕೇವಲ 3 ಮಾರ್ಕ್ಸಿಗಿದೆ. ಟು ದ ಫುಡ್ ಫ್ರಮ್ ಮಿಸ್ ಚೈಲ್ಡು. ಇದು ನಿಮಗೆ ಡೈರೆಕ್ಟಾಗಿ 3 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. ಚಾಪ್ಟರ್ 9 5 ಮಾರ್ಕ್ಸಿಗೆ ಇದೆ. ಒಂದು MCQ ಕೇಳಲಾಗುತ್ತೆ, ಜೊತೆಗೆ 4 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ಈ ಒಂದು ಪಾಠದಿಂದ ಕೇಳಲಾಗುತ್ತೆ. ಚಾಪ್ಟರ್ 10 ಇದೆ ಹೆವನ್ ಅಂತ, ಹೌದಲ್ವಾ? ಒಂದು ಸುಂದರವಾದ ಪೋಯಮ್ ಇದೆ. ಇದು ಕೂಡ ನಿಮಗೆ ಎಲ್ಲರಿಗೂ ಕೂಡ ಇಲ್ಲಿ ಡೈರೆಕ್ಟಾಗಿ 3 ಅಂಕದ ಒಂದು ಪ್ರಶ್ನೆಯನ್ನು ಈ ಒಂದು ಪದ್ಯದಿಂದ ಕೇಳಲಾಗುತ್ತೆ. ಚಾಪ್ಟರ್ 11 ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ಇದು ನಿಮಗೆ ಒಂದು MCQ ಕೇಳಲಾಗುತ್ತೆ, ಜೊತೆಗೆ 3 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. ಚಾಪ್ಟರ್ 12 ದಿ ವೋಟರ್ ಅಂತ ಇದೆ. ಈ ಒಂದು ಪಾಠದಿಂದ 5 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಟೋಟಲ್ 5 ಮಾರ್ಕ್ಸು. ಒಂದು MCQ ಇರುತ್ತೆ ಹಾಗೂ 4 ಅಂಕದ ಪ್ರಶ್ನೆ ಇರುತ್ತೆ. ಚಾಪ್ಟರ್ 13 ವೇರ್ ದೆರ್ ಇಸ್ ಎ ವೀಲ್ ಅಂತ. ಇದು ಕೂಡ ನಿಮಗೆ 5 ಮಾರ್ಕ್ಸಿಗಿದೆ. ಒಂದು MCQ ಕೇಳಲಾಗುತ್ತೆ, 4 ಅಂಕದ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಕೊನೆಯದಾಗಿ ವಾಟರ್ ಅಂತ ಒಂದು ಪೋಯಮ್ ಇದೆ. ಇದು ಕೂಡ 3 ಮಾರ್ಕ್ಸಿಗಿದೆ. ಒಂದು MCQ ಕೇಳಲಾಗುತ್ತೆ, ಜೊತೆಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಟೋಟಲು ನಿಮಗೆ ಥಿಯರಿ 60 ಮಾರ್ಕ್ಸಿನ ಕ್ವಶನ್ ಪೇಪರಲ್ಲಿ ಸಿದ್ಧವಾಗಿ ರೆಡಿ ಇರುತ್ತೆ. ಈಗ ನಾನು ಗ್ರಾಮರ್ ಪಾರ್ಟಿಗೆ ಹೋಗ್ತಾ ಇದ್ದೇನೆ, ಆಯಿತಾ? ಅದನ್ನು ಸ್ಟ್ರೀಮ್ಸ್ ಅಂತ ಕರಿತೀವಿ. ಈ ಗ್ರಾಮರ್ ಬುಕ್ಕಲ್ಲಿ ನಿಮಗೆ ಗ್ರಾಮರ್ ಏನೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಫ್ರಮ್ ಗ್ರಾಮರ್ ಬುಕ್ ಆರ್ಟಿಕಲ್ ಆ್ಯಂಡ್ ಪ್ರಿಪೋಸಿಷನ್ 1 ಮಾರ್ಕಿಗೆ ಬರುತ್ತೆ. ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಇದೆ, ಅದು ಕೂಡ ನಿಮಗೆ 1 ಮಾರ್ಕಿಗೆ ಬರುತ್ತೆ. ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಹೇಳಿದರೆ ರೀಅರೇಂಜ್ ದಿ ಫಾಲೋಯಿಂಗ್, ಆಯಿತಾ, ಟು ಗೆಟ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಇದೆ. ಇದು ಕೂಡ ನಿಮಗೆ 1 ಮಾರ್ಕಿಗೆ ಬರುತ್ತೆ. ಟೆನ್ಸಸ್ ಅಂತ ಇದೆ. ಇದು ಕೂಡ ನಿಮಗೆ 1 ಮಾರ್ಕಿಗೆ ಬರುತ್ತೆ. ಫ್ರೇಮಿಂಗ್ ಕ್ವಶನ್ಸ್ ಅಂತ ಇದೆ. ಇದು ಕೂಡ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಫ್ರೇಮಿಂಗ್ ಕ್ವಶನ್ಸ್ ಅಂತ ಹೇಳಿದರೆ ಕ್ವಶನ್ ಟ್ಯಾಗ್ಸ್ ಆಗಿರ್ಬೋದು,
WH ಕ್ವಶನ್ಸ್ ಆಗಿರ್ಬೋದು, ಡೂ ಫಾರ್ಮ್ಸ್ ಆಗಿರ್ಬೋದು. ಎರರ್ ಐಡೆಂಟಿಫಿಕೇಷನ್ ಅಂತ ಇದೆ, ಇದು ಕೂಡ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಇದು ಕೂಡ ನಿಮಗೆ 2 ಮಾರ್ಕಿಗೆ ಬರುತ್ತೆ. ಪ್ಯಾಸಿವ್ ವರ್ಬ್ಸ್ ಅಂತ ಇದೆ, ಇದು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರ್ ಏನೆಲ್ಲ ನಿಮ್ಮ ಆನ್ಯುವಲ್ ಎಕ್ಸಾಮ್ಗಿದೆಯೋ ಅದರ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ತಗೊಳ್ಳು ಉಪಯೋಗಿಸಿಕೊಳ್ಳಿ. ರಿಪೋರ್ಟೆಡ್ ಸ್ಪೀಚ್ ಇದೆ, ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಅದು ನಿಮಗೆ ಟೋಟಲ್ 5 ಮಾರ್ಕ್ಸಿಗೆ ಬರುತ್ತೆ, ಅದನ್ನು ಬಿಡಬೇಡಿ. ಒಂದು ಅನ್ಸೀನ್ ಪ್ಯಾಸೇಜ್ ಬರುತ್ತೆ, ಅಂದರೆ ದೊಡ್ಡ ಪ್ಯಾಸೇಜ್ ಇರುತ್ತೆ, ಅದನ್ನು ನೋಡಿಕೊಂಡು ತಗೊಳ್ಳು ಓದ್ಕೋಬೋದು. ಅದಕ್ಕೊಂದು ಆಪ್ಷನ್ನು ಕೂಡ ಇರುತ್ತೆ, ಅದು ಪೋಯಮ್ ಆಗಿರುತ್ತೆ, ಕಾಂಪ್ರಿಹೆನ್ಷನ್. ಆಯಿತಾ? ಪ್ರೊನೌನ್ಸ್ ಬರುತ್ತೆ ನಿಮಗೆ ಮ್ಯಾಸ್ ಅ ಫಾಲೋಯಿಂಗ್ ರೀತಿಯಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟು, ಅದು 5 ಮಾರ್ಕ್ಸಿಗಿರುತ್ತೆ. ಇದು ನಿಮಗೆ ಪಾಸಿಂಗ್ ಆಗಲಿಕ್ಕೆ ಸಾಧ್ಯತೆ ಮಾಡುವಂಥದ್ದು. ಇನ್ನೊಂದು ಲಿಂಕರ್ಸ್ ಅಂತ ಬರುತ್ತೆ, ಅದು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ನೋಟ್ ಮೇಕಿಂಗ್ ಅಂತ ಇದೆ, ಅದು ನಿಮಗೆ ಕೇವಲ 2 ಮಾರ್ಕ್ಸಿಗೆ ಬರುತ್ತೆ. ಡೈಲಾಗ್ ರೈಟಿಂಗ್ ಇದೆ, ಅದು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಒಂದು ಲೆಟರ್ ರೈಟಿಂಗನ್ನು ನೀಡಲಾಗುತ್ತೆ, ಜಾಬ್ ಅಪ್ಲಿಕೇಶನ್ ಅಂತ, ಹೌದಲ್ವಾ? ಅದು ನಿಮಗೆ 5 ಮಾರ್ಕ್ಸಿಗಿದೆ, ಅದು ಫಾರ್ಮಲ್ ಲೆಟ್ರೇ ಆಗಿರುತ್ತೆ. ಸ್ಪೀಚ್ ರೈಟಿಂಗ್ ಕೂಡ ಇದೆ, ಅದು ಕೂಡ ನಿಮಗೆ 5 ಮಾರ್ಕ್ಸಿಗೆ ಬರುತ್ತೆ. ಧನ್ಯವಾದಗಳು. ಇದು ನಿಮ್ಮ ಸಂಪೂರ್ಣವಾದ ಈ ವರ್ಷದ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇದರ ಅರ್ಥವೇನು ಅಂತ ತಿಳಿಸ್ತೇನೆ. ಈಗ ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ತಗೊಳ್ಳು ಮುಂದಿನ ಭಾಗವನ್ನು ನೋಡ್ಬೋದು. ನೋಡಿ, ಮೇನ್ ಕ್ವಶನ್ 1ರಲ್ಲಿ ನಿಮಗೆ ಟೋಟಲ್ಲು 10 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಆಯಿತಾ? 10ಕ್ಕೂ 10 MCQ ಇರುತ್ತೆ, ಆಪ್ಷನ್ನೇ ಇರಲ್ಲ. ಕ್ಲಿಯರ್? 2 ಅಂಕದ ಪ್ರಶ್ನೆಗಳು ಪಾರ್ಟ್ ಬಿನಲ್ಲಿ ನಿಮಗೆ ಟೋಟಲ್ಲು, ಆಯಿತಾ, 2 ಮಾರ್ಕ್ಸ್ ಕ್ವಶನ್ಸು 4 ಕೊಡ್ತಾರೆ, ಯಾವುದಾದ್ರೂ 3 ಅದನ್ನು ಅಟೆಂಡ್ ಮಾಡಬೇಕು. 3 ಅಂಕದ ಪ್ರಶ್ನೆಗಳು 3 ಮಾರ್ಕ್ಸ್ ಕ್ವಶನ್ಸು 6 ಕೇಳ್ತಾರೆ, ಯಾವುದಾದ್ರೂ 4 ಮಾತ್ರ ಬರಿಬೇಕು. 4 ಅಂಕದ ಪ್ರಶ್ನೆಗಳು ಟೋಟಲ್ 6 ಕೊಡ್ತಾರೆ, ಯಾವುದಾದ್ರೂ 3 ಪ್ರಶ್ನೆಗಳನ್ನು ತಗೊಳ್ಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರಿಬೇಕು. ನೆಕ್ಸ್ಟು ಪಾರ್ಟ್ ಸಿನಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಒಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ, ಹಾಗೂ ಒಂದು ಅನ್ಸೀನು ಪೋಯಮ್ ಇರುತ್ತೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಅಲ್ಲಿ ನಿಮಗೆ ಕ್ವಶನ್ ಕೊಟ್ಟಿರ್ತಾರೆ, ಮೇಲ್ಗಡೆ ಆನ್ಸರ್ ಕೂಡ ಇರುತ್ತೆ. ಕಾಪಿ ಮಾಡಿ ಓದ್ಕೊಂಡು ಬರೆಯುವಂಥದ್ದು 9 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ, ಹಾಗೂ ಲಿಂಕರ್ಸ್ 2ರಲ್ಲೂ ಕೂಡ ಆಪ್ಷನ್ ಇರುತ್ತೆ. ಪಾರ್ಟ್ ಡಿನಲ್ಲಿ ಲಿಂಕರ್ಸ್ ಆದರೂ ಬರಿಬೋದು, ಅಥವಾ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಕೂಡ ಬರಿಬೋದು. 4 ಮಾರ್ಕ್ಸಿಗಿರುತ್ತೆ, ಅದು ನಿಮ್ಮ ಚಾಯ್ಸು. 2 ಕೂಡ ಬರಿಬೋದು, ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇರುತ್ತೋ ಅದನ್ನು ಅಲ್ಲಿ ಪರಿಗಣಿಸಲಾಗತ್ತೆ. ಪಾರ್ಟ್ ಡಿ ಬರೆದಾದರೆ ಫ್ರೇಮಿಂಗ್ ಕ್ವಶನ್ಸ್ ಇದೆ 2 ಮಾರ್ಕ್ಸಿಗೆ, ಅಥವಾ ಎರರ್ ಐಡೆಂಟಿಫಿಕೇಷನ್ ಅಂತ ಇದೆ. ಫ್ರೇಮಿಂಗ್ ಕ್ವಶನ್ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದರೆ ರೆಕ್ಟಿಫೈ ದ ಎರರನ್ನು ತಾವುಗಳು ಮಾಡ್ಬೋದು, ಅಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ಆಪ್ಷನ್ ಇರುತ್ತೆ. ಪಾರ್ಟ್ ಇನಲ್ಲಿ ನಿಮಗೆ ಒಂದು ಲೆಟರ್ ರೈಟಿಂಗ್ ಕೊಡ್ತಾರೆ, ಜೊತೆಗೆ ಒಂದು ಸ್ಪೀಚ್ ರೈಟಿಂಗ್ ಕೂಡ ಇರುತ್ತೆ, ಅದು ಕೂಡ 5 ಮಾರ್ಕ್ಸು, ಇದು ಕೂಡ 5 ಮಾರ್ಕ್ಸಿಗಿರುತ್ತೆ. ಯಾವುದು ಲೆಟ್ರು ಹಾಗೂ ಸ್ಪೀಚ್ ರೈಟಿಂಗ್, ಯಾವುದಾದ್ರೂ ಒಂದನ್ನು ತಗೊಳ್ಳೋ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರಿಬೋದು. ನನ್ನ ಪ್ರಕಾರ 99% ಅಲ್ಲ 100% ಜಾಸ್ತಿ ಮಾರ್ಕ್ಸು ಲೆಟರ್ ರೈಟಿಂಗಿಗೆ ಸಿಗೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.